ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ ಈಗ ಕಿಚ್ಚು ಹತ್ತಿಸಿದೆ. ಗಂಗಾಧರ್ ಕುಲಕರ್ಣಿ ಅವರೇ, ಹಿಂದೂ ಅನ್ನೋದ್ರ ಬಗ್ಗೆ ತಕರಾರಿಲ್ಲ, ಆದ್ರೆ ಬಿಜೆಪಿ ಮತ್ತು RSS ಏನ್ ಪ್ರೊಜೆಕ್ಟ್ ಮಾಡ್ತಾ ಇದೆಯಲ್ಲ ಅದರ ಬಗ್ಗೆ ನಮ್ಮ ತಕರಾರು ಅಂತ ರಜಾಕ್. ಈಗ ಹಾಗಾದ್ರೆ ಈಗ ಇವತ್ತು ತಕರಾರು ಇವ್ರಿಗೆ ಇವತ್ತು ಹಿಂದೂ ಶಬ್ದದ ಬಗ್ಗೆ ಬಂತು, ಹಿಂದೂ ರಾಷ್ಟ್ರದ ಬಗ್ಗೆ ಬಂತು. PFI 2047 ಭಾರತವನ್ನು ಇಸ್ಲಾಮಿಕ್ ರಾಷ್ಟ್ರ ಮಾಡ್ತೀವಿ ಅನ್ನುವಂಥ ಮ್ಯಾಪನ್ನು ಬಿಡುಗಡೆ ಮಾಡ್ತು. ಅವಾಗ ಪಾಪ ಇವರಿಗೆ ಏನೂ ಅನಿಸಿಲ್ಲ, ಯತೀಂದ್ರ ಅವ್ರಿಗೆ ಬಹಳ ಖುಷಿ ಆಯ್ತು ಕಾಣಿಸುತ್ತೆ. ಅವಾಗ ಅವ್ರಿಗೆ PFI ಮ್ಯಾನಿಫೆಸ್ಟೋದಲ್ಲಿ ಅದನ್ನು ಒಳ್ಳೆ ಪ್ರಿಂಟ್ ಹಾಕ್ಕೊಂಡು ಎಲ್ಲ ಕಡೆಗೂ ಬಿಹಾರದಲ್ಲಿ ಹಂಚಿದ್ರಲ್ಲ, ಆ ವಿಷಯ ಬಹುಶಃ ಯತೀಂದ್ರ ಅವ್ರಿಗೆ ಕಾಣಿಸ್ತಿಲ್ಲ ಅಂತ ಕಾಣಿಸುತ್ತೆ. ಇದೇ ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ಇಟಲಿಯ ಜಾನ್ ಪೋಪ್ ಬಂದು ಭಾರತವನ್ನು 2025 ಕ್ರಿಶ್ಚಿಯನ್ ರಾಷ್ಟ್ರ ಮಾಡ್ತೀವಿ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ಟು ಹೋದದ್ದು ಬಹುಶಃ ಯತೀಂದ್ರ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ. ಹಿಂದುತ್ವದ ವಿಚಾರ ಬಂದ ತಕ್ಷಣವೇ ಉರ್ಕೊಂಡು ಬರುವಂಥದ್ದು ಈ ರೀತಿಯಾದಂತಹ ಮಾನಸಿಕತೆ ಇದೆಯಲ್ಲ, ಇದು ಬಹಳ ಡೇಂಜರಸ್ ಮಾನಸಿಕತೆ. ಹಿಂದುತ್ವ ಡೇಂಜರಸ್ ಅಲ್ಲ, ಈ ಹಿಂದುತ್ವವನ್ನು ದ್ರೋಹ ಮಾಡುವಂಥವ್ರು ಏನಿದ್ದಾರಲ್ಲ ಅವರು ಮೋಸ್ಟ್ ಡೇಂಜರಸ್. ಹಿಂದೂ ಧರ್ಮದ ತತ್ವವನ್ನು ತಿಳ್ಕೊಳ್ಳೋದಂಥವ್ರು ಏನಿದಾರಲ್ಲ ಅವರು ಮೋಸ್ಟ್ ಡೇಂಜರಸ್. ಹಿಂದುತ್ವ BJP RSS ಮತ್ತೊಂದ್ರದಲ್ಲ, ಇದು ಪುರಾತನವಾಗಿರ್ತಕ್ಕಂಥದ್ದು, ಸನಾತನವಾಗಿರ್ತಕ್ಕಂಥದ್ದು. ಹೀಗಾಗಿ ಅದನ್ನು ಯಾವುದೋ ಒಂದು ಪಕ್ಷಕ್ಕೂ ಗುತ್ತಿಗೆ ಕೊಟ್ಟಿಲ್ಲ, ಯಾವುದೋ ಸಂಘಟನೆಗೂ ಗುತ್ತಿಗೆ ಕೊಟ್ಟಿಲ್ಲ. ಇಡೀ ಈ ದೇಶ ನಡ್ಕೊಂಡು ಬಂದಿದ್ದೆ ಸಾವಿರಾರು ವರ್ಷದಿಂದ ಇದೇ ಆಚಾರ ವಿಚಾರದೊಂದಿಗೆ. ಹೀಗಾಗಿ ಹಿಂದುತ್ವ ಅಂತ ಹೇಳಿದ್ರೆ ಯಾರಿಗೂ ಹೆದರುವಂಥ ಅವಶ್ಯಕತೆ ಇಲ್ಲ. ಯಾರು ತಪ್ಪು ಮಾಡ್ತಾ ಇದ್ದಾರೆ, ಯಾರು ಮನಸ್ಸೊಳಗೆ ಕಲ್ಮಶ ಇದೆ, ಯಾರಿಗೆ ಈ ಹಿಂದುತ್ವ ಡೈಜೆಸ್ಟ್ ಆಗ್ತಾ ಇಲ್ಲ, ಅವರಿಗೆ ಲಾಭ ಆಗ್ತಾ ಇಲ್ಲ, ಅವರು ಉರ್ಕೊಳ್ತಾ ಇದ್ದಾರೆ. ಇದು ಆಗಿರುವಂತದ್ದು ಇಷ್ಟೇ. ಈಗ ಹಿಂದೂಗಳನ್ನು ದೂಷಣೆ ಮಾಡಿದ್ರೆ ಏನ್ ಲಾಭ ಸಿಗುತ್ತೆ? ಅವರಿಗೆ ಹಿಂದುತ್ವ ಬೇಡ. ಆದ್ರೆ ಇವತ್ತು ಇಡೀ ದೇಶದೊಳಗೆ ಬಿಜೆಪಿ ಏನ್ ಮಾತಾಡಿದ್ರು ಬಿಡಿ. ನೀವು ಮೊದಲೇ ಹಿಂದೂನೇ ಇದ್ದಂತವ್ರು, ನೀವು ಹೆದರಿಕೆಗೆ ಬದರಿಕೆಗೆ ಹಿಂದೂಗಳೇ ಹೆದರಿಕೆಗೋ ಹೆದರಿಕೆತನಕ್ಕೋ ಲಾಭಕ್ಕೋ ಮುಸ್ಲಿಮರಾಗಿದ್ರೆ ಅಷ್ಟೇ. ನೀವು ಮುಂಚೆ ನೀವು ಸಹ ಹಿಂದೂಗಳೇ ಇದ್ರಿ, ನೀವು ಸಹ ಹಿಂದೂಗಳೇ ಸ್ವಲ್ಪ ತೆಗೆದ್ರೆ ಗೊತ್ತಾಗ್ಬಿಡುತ್ತೆ. ರಾಜಂದಿರು ಆಳಿದ್ರಲ್ಲ ಬರೀ ಒಂದು ಸಂವಿಧಾನ. 8 ವರ್ಷದ ವೃದ್ಧೆ ತುಂಬಾ ನರಳಿ ಆಸ್ಪತ್ರೆಯಲ್ಲಿ ಮೊನ್ನೆ ಕೊನೆಯ ಹೆಸರು ಹೇಳಿದ್ರು. ಅವ್ರ ಊರಲ್ಲಿ ಅಂತ್ಯ ಸಂಸ್ಕಾರ ಮಾಡಬೇಕಾದ ಟೈಮ್ ಅದು. ಆ ಊರಲ್ಲಿರೋ ಹಿಂದೂ ಮಹಿಳೆ ಎಲ್ಲ ಅಂತ್ಯ ಸಂಸ್ಕಾರಕ್ಕೆ ರೆಡಿ ಮಾಡ್ತಾ ಇದ್ರಂತೆ. ಮುಸಲ್ಮಾನರು ಬಂದರು, ಅಕ್ಕಪಕ್ಕದಲ್ಲಿದ್ದವರು, ಏನಪ್ಪ ನೀನು ಒಬ್ಬನೇ ಅಂತ್ಯ ಸಂಸ್ಕಾರ ಮಾಡ್ತೀಯಾ, ನಾವು ಮಾಡೋದಾ ಅಂತ. ಅಯ್ಯೋ ಅದನ್ನೇನು ಕೇಳ್ತಾ ಇದ್ದೀರಾ, ಇವರು ನಿಮ್ಮ ತಾಯಿ ಅಂತ. ಅವಾಗ ಅವರು ಅಂದ್ರಂತೆ ನಮ್ಮಮ್ಮ ಅಂದ್ಕೊಂಡು ಅಂತ್ಯ ಸಂಸ್ಕಾರ ಮಾಡಿ ಮುಗಿಸಿದ್ರು. ಹಬ್ಬ ಹರಿದಿನಗಳು ಬಂದರೆ ಅಕ್ಕಪಕ್ಕದಲ್ಲಿರೋರು ಮನೆ ಊಟಗಳು ಶೇರ್ ಮಾಡ್ಕೊಂಡು ಒಟ್ಟಿಗೆ ಕೂತ್ಕೊಂಡು ತಿಂತಾರೆ. ಅಲ್ಲಿ ಹಿಂದೂ, ಮುಸ್ಲಿಮು, ಕ್ರಿಶ್ಚಿಯನ್ನು ಇದ್ಯಾವುದೂ ಲೆಕ್ಕಕ್ಕೆ ಬರಲ್ಲ. ನಾನು ಹೇಳೋದು, ರಾಜಕಾರಣಿಗಳ ಒಂದು ಸ್ಟೇಟ್ಮೆಂಟ್ ಒಡೆದಾಳೋ ನೀತಿ ಮಾಡತ್ತೆ. ಮ್ಯಾಮ್ ಒಂದು ಸ್ಟೇಟ್ಮೆಂಟ್ ನಾನು ಹೇಳ್ತೀನಿ. ಕೊರೋನಾ ಸಮಯ ಬಂದಾಗ ಈ ಎಲ್ಲ ಕೇಸರಿ ಶಾಲ್ಗಳು ಒಂದು ಕಾಣಿಸಿಲ್ಲ ಆಚೆ, ಎಲ್ಲರೂ ಮನೆ ಒಳಗಡೆ ಪ್ಯಾಕ್ ಆಗಿದ್ರು. ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಹಿಂದೂಗಳು ಎಲ್ಲರೂ ಸೇರಿ ಯಾವ ತರ ಬೇಕು ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಟ್ವೀಟ್ ಮಾಡಿದ್ದಾರೆ. ಮುಸಲ್ಮಾನರು ಆಚೆ ಬಂದಿದ್ದು ಕೂತಿದ್ರು. ಆಂಬುಲೆನ್ಸ್ ಅಂತಿಮ ಸಂಸ್ಕಾರ ಅದನ್ನ ಟ್ವೀಟ್ ಮಾಡಿರೋದನ್ನ ಎತ್ ನೋಡಿ. ಕೊರೋನಾ ಟೈಮ್ ವೆಂಕಯ್ಯ ನಾಯ್ಡು ಮುಸ್ಲಿಂ ಹಿಂದೂ ಫೈನಲ್ ರೈಟ್ಸ್ ಗೂಗಲ್ ಮಾಡಿ ಮನೆಯಲ್ಲಿ
ನೀವು ಮನೆಯಲ್ಲಿ ಸೇರಿದ್ರು, ನಿಮ್ಮ ಆಚೆ ಸಂಸ್ಕಾರವನ್ನ ಬಂದಿರ್ಲಿಲ್ಲ. ರಜಾಕ್, ಇವತ್ತು ರಜಾಕ್, ಕಾರ್ಯಕರ್ತರು ಕಿರೀಟ ಹಾಳೋದ್ ಗೊತ್ತು ನೀವೆಲ್ಲ ಅಷ್ಟೇ. ಮಾಡ್ತಾ ಇರೋಂಥದ್ದು. ನಾನು ಈಗಷ್ಟೇ ಒಂದು ಸಿಂಪಲ್ ಎಕ್ಸಾಂಪಲ್ ಯತ್ನಾಳ್ ಅವರೇ ಹೇಳ್ಬಿಟ್ರಲ್ಲ, ಇವ್ರು ನಾನೊಂದು ಪಕ್ಷದ ಸಿಂಪಲ್ ನಾಯಕರು. ಎಕ್ಸಾಂಪಲ್ ಯತ್ನಾಳ್ ಅವ್ರ ಜನ ನಾಯಕರು ಜನರ ಹೇಳ್ಬಿಟ್ರಲ್ಲ. ನಡುವೆ 80 ಸಾಮರಸ್ಯ ಇದೆ. 500 ನೀವುಗಳು ಮಾಡ್ತಿರೋದು ಇದನ್ನ. ಶವಗಳ ಮೇಲೆ ರಾಜಕಾರಣ. ನೀವುಗಳು ಮಾಡ್ತಿರೋದು ಇದನ್ನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.